ಮಾನ್ಯ ಸಭಾಪತಿಯವರೇ, ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ತಮ್ಮ ಮುಖಾಂತರ ಸಭೆಯನ್ನು ಕೋರುತ್ತಿದ್ದೇನೆ. ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ವಿಧೇಯಕ 2020 ಅಂಗೀಕರಿಸುವುದು. ಪ್ರಸ್ತಾವದ ಪರವಾಗಿರುವುದು ಹೌದು ಎಂದು ಸೂಚಿಸುವುದು, ಪ್ರಸ್ತಾವದ ವಿರೋಧವಾಗಿರುವುದು ಇಲ್ಲ ಎಂದು ಸೂಚಿಸುವುದು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿ ಭಾವಿಸುತ್ತೇನೆ, ಪ್ರಸ್ತಾವ ಹೌದು ಎನ್ನುವ ಪರವಾಗಿ ಭಾವಿಸುತ್ತೇನೆ, ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ, ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ, ಪ್ರಸ್ತಾವವು ಅಂಗೀಕೃತವಾಗಿದೆ ಹಾಗೂ ವಿಧೇಯಕ ಅನುಮೋದನೆ ದೊರಕಿದೆ. ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಮಾನ್ಯ ಸಂಸದೀಯ ಸಚಿವರು ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ಬೆಂಗಳೂರು ಮಹಾನಗರ ಭೂ ಸಾರಿಗೆ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2020 ಮೇಲಿನ ಪ್ರಸ್ತಾವನೆಯನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಮಾನ್ಯ ಸಭಾಪತಿಯವರೇ, ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ 2026ನೇ ಸಾಲಿನ ಬೆಂಗಳೂರು ಮಹಾನಗರ ಭೂ ಸಾರಿಗೆ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ತಮ್ಮ ಮುಖಾಂತರ ಸಭೆಯನ್ನು ಕೋರ್ತಾ ಇದ್ದೇನೆ. ಬೆಂಗಳೂರು ಮಹಾನಗರ ಭೂ ಸಾರಿಗೆ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2020 ಪರ್ಯಾಲೋಚಿಸಬೇಕೆಂದು ಪ್ರಸ್ತಾವನೆ ಮಂಡಿಸಲಾಯಿತು. ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಮಂತ್ರಿಗಳು. ಮಾನ್ಯ ಸಭಾಪತಿಯವರೇ, ಈ BMLTA ಅಂತ ಒಂದು ಪ್ರಾಧಿಕಾರವನ್ನು ನಾವು ಅಸ್ತಿತ್ವಕ್ಕೆ ತಂದಿದ್ದೇವೆ. ಅಸ್ತಿತ್ವಕ್ಕೆ 2022ರಲ್ಲಿ ಬಂದರೂ ಇನ್ನೂ ಕೆಲವು ನಿಯಮಗಳು ರಚನೆ ಆಗುವಂತಹದ್ದು, ಅವೆಲ್ಲ ಕೆಲವು ಕಮಿಟಿಗಳನ್ನು ರಚನೆ ಮಾಡುವಂತಹದ್ದು ಅವೆಲ್ಲವೂ ಕೂಡ ಬಾಕಿ ಇದ್ದಾವೆ. ಆದರೆ ಏತನ್ಮಧ್ಯ ದೈನಂದಿನ ಕೆಲಸ ನಡೀತಾನೆ ಇರಬೇಕಾಗುತ್ತೆ. ಇದಕ್ಕೆ ನಾವು ಕೆಲವು ಸ್ಟ್ಯಾಚ್ಯೂಟರಿ ಪವರ್ಸ್ ಅನ್ನ ಕೊಟ್ಟಿದ್ದೇವೆ ಈ BMLTAಗೆ. ಈಗ ಆ ರೂಲ್ಸ್ ಸಂಪೂರ್ಣವಾಗಿ ರಚನೆ ಆಗಿ ಎಲ್ಲ ಸಮಿತಿಗಳು ರಚನೆ ಆಗಿ ಅವರು ಕಾರ್ಯ ನಡೆಸೋವರೆಗೆ ಏತನ್ಮಧ್ಯ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕಾದ್ರೆ ಒಂದು ಟ್ರಾನ್ಸಿಷನ್ ಅಲ್ಲಿ ಎನೇಬಲಿಂಗ್ ಪ್ರಾವಿಷನ್ ಆಕ್ಟ್ ಅಲ್ಲಿ ಬೇಕಾಗುತ್ತೆ. ಸೊ ದಟ್ pending the completion of the rule making, pending the completion of constituting all the committees, in the meantime essential activities can be discharged. ಆ ಎಸೆನ್ಷಿಯಲ್ ಆಕ್ಟಿವಿಟೀಸ್ ಅನ್ನು ಕೆಲಸಗಳು ಮಾಡೋದಕ್ಕೆ ಒಂದು ತಿದ್ದುಪಡಿಯನ್ನ ಇದಕ್ಕೆ ತಗೊಂಡು ಬಂದಿದ್ದೇವೆ. ಇದು ಡೇ ಟು ಡೇ ಆಪರೇಷನ್ಸ್ ಅನ್ನ ಎನ್ಶೋರ್ ಮಾಡಲಿಕ್ಕೋಸ್ಕರ ಅಡ್ಮಿನಿಸ್ಟ್ರೇಷನ್ ನಿಲ್ಲಬಾರದು, ದಿನನಿತ್ಯ ಅಡ್ಮಿನಿಸ್ಟ್ರೇಷನ್ ನಡೀಬೇಕು. ಆ ಕಾರಣಕ್ಕಾಗಿ ಒಂದು ಎನೇಬಲಿಂಗ್ ಪ್ರಾವಿಷನ್ ಅನ್ನ ಕಾನೂನಲ್ಲಿ ಮಾಡ್ತಾ ಇದ್ದೇವೆ. ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸದನವನ್ನ ಕೋರ್ತಾ ಇದ್ದೇನೆ. ಯಾರಾದ್ರೂ ಮಾತಾಡ್ತೀರಾ? ಇದ್ರ ಮೇಲೆ ಮಾತಾಡ್ತೀರಾ? ಯಾರು ಮಾತಾಡ್ತೀರಾ? ಪ್ರಶ್ನೆ ಏನೆಂದರೆ, ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ಬೆಂಗಳೂರು ಮಹಾನಗರ ಭೂ ಸಾರಿಗೆ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026 ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸುವುದು, ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಅಂತ ಸೂಚಿಸುವುದು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದು ಎನ್ನುವ ಪರವಾಗಿದ್ದು ಭಾವಿಸುತ್ತೇನೆ, ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ, ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ, ಪ್ರಸ್ತಾವವು ಅಂಗೀಕೃತವಾಗಿದೆ. ಈ ವಿಧೇಯಕವನ್ನು ಖಂಡವಾಗಿ ತೆಗೆದುಕೊಳ್ಳಲಾಗುವುದು. ಪ್ರಶ್ನೆ ಏನೆಂದರೆ, ಎರಡನೇ ಖಂಡವು ವಿಧೇಯಕದ ಭಾಗವಾಗಿರಬೇಕು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಿರೋ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದ್ದು ಭಾವಿಸುತ್ತೇನೆ, ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ, ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ, ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. ಎರಡನೇ ಖಂಡವನ್ನು ವಿಧೇಯಕಕ್ಕೆ ಸೇರಿಸಲಾಗಿದೆ. ಪ್ರಶ್ನೆ ಏನೆಂದರೆ, ಮೊದಲನೇ ಖಂಡ ಪೀಠಿಕೆ ಮತ್ತು ಶಿಷ್ಯಗಳು ವಿಧೇಯಕದ ಭಾಗವಿರಬೇಕೆಂದು ಸಭೆ ಮುಂದೆ ವಿಷಯ. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧದವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದ್ದು ಭಾವಿಸುತ್ತೇನೆ, ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ, ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಮೊದಲನೇ ಖಂಡ ಪೀಠಿಕೆ ಮತ್ತು ಶಿಷ್ಯಗಳು ವಿಧೇಯಕ ಸೇರಿಸಲ್ಪಟ್ಟಿವೆ. ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಮಾನ್ಯ ಮಂತ್ರಿಗಳು ಅಂಗೀಕಾರಕ್ಕಾಗಿ ಪ್ರಸ್ತಾವವನ್ನು ಸೂಚಿಸಬೇಕು. ಮಾನ್ಯ ಸಭಾಪತಿಯವರೇ, ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸಭೆಯನ್ನ ತಮ್ಮ ಮುಖಾಂತರ ಕೋರ್ತಾ ಇದ್ದೇನೆ. ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ಬೆಂಗಳೂರು ಮಹಾನಗರ ಭೂ ಸಾರಿಗೆ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2020 ಅಂಗೀಕರಿಸುವುದು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು,
ಪ್ರಸ್ತಾವದ ವಿರೋಧವರು ಇಲ್ಲ ಅಂತ ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದ್ದ ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದ್ದ ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ ಹಾಗೂ ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಉಪಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವರ ಪರವಾಗಿ ಮಾನ್ಯ ಸಂಸದೀಯ ಸಚಿವರು ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕ 2026 ಮೇಲಿನ ಪ್ರಸ್ತಾವನೆಯನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು. ಮಾನ್ಯ ಸಭಾಪತಿಯವರೇ, ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ 2026ನೇ ಸಾಲಿನ ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸಭೆಯನ್ನು ಕೋರುತ್ತಿದ್ದೇನೆ. ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕ 2026 ಪರ್ಯಾಲೋಚಿಸಬೇಕೆಂದು ಪ್ರಸ್ತಾವನೆ ಮಂಡಿಸಲಾಯಿತು. ಮಾನ್ಯ ಉಪಮುಖ್ಯಮಂತ್ರಿ ಕಂದಾಯ ಸಚಿವರ ಪರವಾಗಿ ಮಂತ್ರಿಗಳು. ಮಾನ್ಯ ಸಭಾಪತಿಯವರೇ, ಸಣ್ಣ ಪುಟ್ಟ ತಿದ್ದುಪಡಿಗಳನ್ನು ತಂದಿದ್ದೇವೆ. ಇದರಲ್ಲಿ ನಕಲು ದಾಖಲೆ ಸೃಷ್ಟಿ, ಮೌಲ್ಯಯುತ ಭದ್ರತೆ ಮತ್ತು ಪ್ರಮಾಣೀಕೃತ ನಕಲು ಎಂಬಂತಹ ಪದಗಳ ವಿಶ್ಲೇಷಣೆಯಲ್ಲಿ ಡೆಫಿನಿಷನ್ ಅಲ್ಲಿ ಕೆಲವರು ಅದರ ಸ್ಪಷ್ಟತೆ ಇದ್ದರೂ ಕೂಡ ಅವುಗಳನ್ನು ಮಿಸ್ಇಂಟರ್ಪ್ರೆಟ್ ಮಾಡಿ ದುರ್ಲಾಭ ಪಡೆದುಕೊಳ್ತಾ ಇದ್ದಂಥ ಸನ್ನಿವೇಶಗಳನ್ನು ಗುರುತಿಸಲಾಗಿ ಆ ಪದಗಳ ವಿಶ್ಲೇಷಣೆ ಅರ್ಥದನ್ನ ಸ್ಪಷ್ಟೀಕರಣ ತರೋದಕ್ಕೋಸ್ಕರ ಅದನ್ನ ಆ ಪರಿಭಾಷೆಯನ್ನ ಸ್ಪಷ್ಟಪಡಿಸ್ತಾ ಇದ್ದೇವೆ. ವಿ ಆರ್ ರೀಕ್ಲಾರಿಫೈಯಿಂಗ್ ದ ಮೀನಿಂಗ್ಸ್ ಆಫ್ ದೀಸ್ ವರ್ಡ್ಸ್ so that there is no scope for misinterpretation which can lead to misuse of the law. We are trying to prevent misuse of the law by clarifying the meanings of these words. Secondly, ಇನ್ನ ಒಂದು ವಿಷಯ, ಯಾವುದಾದ್ರೂ ಒಂದು ನಮ್ಮ ಕಂದಾಯ ಇಲಾಖೆಯಲ್ಲಿ ಏನಾದರೂ ತಪ್ಪಾಗಿದ್ರೆ ಅದನ್ನ ತನಿಖೆ ಮಾಡಬೇಕಾದ್ರೆ ತನಿಖೆ ಯಾವ ಸೆಕ್ಷನ್ ಅಲ್ಲಿ ಮಾಡ್ತೀರಾ ಅಂತ ನಮಗೆ ಸಾಕಷ್ಟು ಅವಕಾಶಗಳಿದ್ದಾವೆ. ಆದರೆ ಕೆಲವು ಸಂದರ್ಭದಲ್ಲಿ ಯಾವ ಸೆಕ್ಷನ್ ಅಲ್ಲಿ ನೀವು ಎನ್ಕ್ವೈರಿ ಆರ್ಡರ್ ಮಾಡಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಒಂದು ಸಪರೇಟ್ ಸೆಕ್ಷನ್ ಎನ್ಕ್ವೈರಿ ಮಾಡೋದಕ್ಕೋಸ್ಕರ ಕಾನೂನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಅದಕ್ಕೂ ಕೂಡ ಒಂದು ಸಣ್ಣ ತಿದ್ದುಪಡಿಯನ್ನ ನಾವು ತಗೊಂಡು ಬಂದಿದ್ದೇವೆ. ಈ ಎರಡು ಸಣ್ಣ ಪುಟ್ಟ ಉದ್ದೇಶಗಳು 2-3 ಇದ್ದಾವೆ. ಇದು ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ಗೆ ಅವಕಾಶ ಬೇಕಾಗಿರೋದ್ರಿಂದ ಇವುಗಳನ್ನು ತಗೊಂಡು ಬಂದಿದ್ದೇವೆ. ಅಡ್ಮಿನಿಸ್ಟ್ರೇಷನ್ ಡೇ ಟು ಡೇ ಫಂಕ್ಷನಿಂಗ್ಗೋಸ್ಕರ ಇದಕ್ಕೆ ಸಹಕಾರ ಕೊಟ್ಟು ಅನುಮತಿ ಕೊಡಬೇಕು ಅಂತ ಸದನವನ್ನ ಕೋರ್ತಾ ಇದ್ದೇನೆ. ನಮ್ಮ ವಿರೋಧ ಪಕ್ಷದವರು ಮಾತಾಡ್ತಾರಾ? ಯಾರು ಮಾತಾಡ್ತಾರಾ? ಈ ಬಿಲ್ ಮೇಲೆ ಮಾತಾಡ್ತೀರಾ? ಬಿಲ್ ಬಗ್ಗೆ ಮಾತಾಡ್ತೀರಾ ಕೇಳಿದೆ. ನಾವು ಇಷ್ಟು ಬೇಡಿಕೊಳ್ತಿದ್ರು ಸರ್ಕಾರ ಯಾವುದೇ ತಲೆ ಕೆಡಿಸ್ಕೊಳ್ತಿಲ್ಲ. ಇಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ. ನಾವು ಚರ್ಚೆಗೆ ತಯಾರಿದ್ದೇವೆ. ನೋಟಿಸ್ ಕೊಟ್ಟು ಚರ್ಚೆಗೆ ಬನ್ನಿ. ನಾನು ಆಹ್ವಾನ ಮಾಡ್ತಾ ಇದ್ದೇನೆ. ಎದುರಿ ಓಡಾಡ್ತಾ ಇದ್ದಾರೆ. ಎದುರುಕೊಂಡು ಏನು ಮಾತಾಡೋದಕ್ಕೆ ಇವ್ರ ಹತ್ರ ಮೆಟೀರಿಯಲ್ ಇಲ್ಲ. ಮಾತಾಡೋಕ್ಕೆ ಏನು ಮೆಟೀರಿಯಲ್ ಇಲ್ಲ. ಮಾತಾಡೋದಕ್ಕೆ ಚರ್ಚೆಗೆ ತಯಾರಿಲ್ಲ ಇವರು. ರಾಜಕೀಯಕ್ಕಾಗಿ ಉಪಯೋಗ ಬರೀ ಜನಗಳ ಕಲ್ಯಾಣ ನೋಡೋದು ಬಿಟ್ಟು ಜನ ಕಲ್ಯಾಣ ಕೊಡ್ತಾ ಇದ್ದಾರೆ. ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಈ ಬಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಹೌದಲ್ಲ ನೀವು ಸುಳ್ಳು ಬನ್ನಿ ವೆಲ್ಲಲ್ಲಿ ಬಂದ್ರೆ ಮಾತಾಡಂಗಿಲ್ಲ. ವೆಲ್ಲಲ್ಲಿ ಬಂದ್ರೆ ಸುಮ್ಮನೆ ಇರಬೇಕು. ಮಾನ್ಯ ಸಭಾಪತಿಗಳೇ, ವೆಲ್ಲಲ್ಲಿ ಬಂದ್ರೆ ಯಾರು ಮಾತಾಡಂಗಿಲ್ಲ. ಈ ಬೆಲೆ ಬಂದ್ರೆ ಯಾರು ಮಾತಾಡಂಗಿಲ್ಲ. ಇವರು ವೆಲ್ಲಲ್ಲಿ ಕೂತ್ಕೊಳ್ಳಿ ನಿಲ್ಕೊಬರ್ತೀನಿ. ಬಿಜೆಪಿಯ ಪ್ರಶ್ನೆ ಏನಂದ್ರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.